ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ಪದಾರ್ಥಗಳನ್ನು ಚೆನ್ನಾಗಿ ತೊಳೆದು ಡ್ರೈ ಮಾಡಿಟ್ಕೋಬೇಕು. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಮೆಂತ್ಯ ಸೊಪ್ಪು, ಕರಿಬೇವು, ವೀಳ್ಯದೆಲೆ, ಬೇವಿನೆಲೆ, ನುಗ್ಗೆ ಸೊಪ್ಪು, ಅಲೋವೆರಾ, ದಾಸವಾಳದೆಲೆ ಮತ್ತು ನಿಂಬೆ ಎಲೆ. ಅಷ್ಟ ಅಂದರೆ 8 ಸಂಸ್ಕೃತದಲ್ಲಿ, ಹಾಗಾಗಿ ಅಷ್ಟಪತ್ರ ಆಯಿಲ್ ಅಂತ ಹೆಸರಿಟ್ಟಿದ್ದೀನಿ. ಅಲೋವೆರಾನ ಕಟ್ ಮಾಡಿ ನೀರೊಳಗಡೆ ಇಡಬೇಕು. ಒಂದು 2 ಗಂಟೆ ಇಟ್ಟರೆ ಈ ಥರ ಯೆಲ್ಲೋ ಕಲರ್ ಎಲ್ಲ ಬರುತ್ತೆ. ಅದು ಹೆಲ್ದಿ ಅಲ್ಲ, ಹಾಗಾಗಿ ಇಟ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳಿ. ಸಿಪ್ಪೆ ತೆಗಿಯೋ ಅವಶ್ಯಕತೆ ಏನಿಲ್ಲ. ಈ ಎಲ್ಲ ಸಾಮಗ್ರಿಗಳು ನಮ್ಮ ಮನೆ ಹಿಂದೆ ಮುಂದೆನೇ ಸಿಗುತ್ತೆ, ದುಡ್ಡು ಕೊಟ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಒಂದು ಬಟ್ಲು ಹರಳೆಣ್ಣೆ ಮತ್ತು ಒಂದು ಬಟ್ಲು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಬೇಕಾದರೆ ಎಳ್ಳೆಣ್ಣೆನೇ ಕೂಡ ಹಾಕೋಬೋದು. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡ್ಮೇಲೆ ನಿಮಗೆ ಬೇಕಾದರೂ ಯಾವುದಾದ್ರೂ ಎಣ್ಣೆನ ಮಿಕ್ಸ್ ಮಾಡ್ಕೋಬೋದು. ಬರೀ ಕೊಬ್ಬರಿ ಎಣ್ಣೆನೂ ಮಾಡ್ಬೋದು. ಕೊಬ್ಬರಿ ಎಣ್ಣೆಗಳೆಲ್ಲ ಬಿಸಿ ಆದಮೇಲೆ ಇದಕ್ಕೆ ಒಂದೊಂದೇ ಸೊಪ್ಪುಗಳನ್ನ ಹಾಕಿ. ನುಗ್ಗೆ ಸೊಪ್ಪು, ವೀಳ್ಯದೆಲೆಯಲ್ಲಿ ಕಬ್ಬಿಣದ ಅಂಶ ಇರುತ್ತೆ, ಕೂದಲು ಕಪ್ಪಾಗುತ್ತೆ. ಕರಿಬೇವು ಕೂಡ ಅಷ್ಟೇ, ಕೂದಲು ಕಪ್ಪಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ದಾಸವಾಳದೆಲೆ ಥಿಕ್ನೆಸ್ ಕೊಡುತ್ತೆ. ಮೆಂತ್ಯ ಸೊಪ್ಪು ಮಾಯಿಶ್ಚರೈಸಿಂಗ್ ಕೂಡ ಹೌದು. ಮತ್ತು ಅಲೋವೆರಾ ಕೂದಲು ಬೆಳವಣಿಗೆಗೆ ಮತ್ತು ಹೊಟ್ಟು ಎಲ್ಲದಕ್ಕೂ ನಿವಾರಣೆ ಮಾಡುತ್ತೆ. ಬೇವಿನ ಸೊಪ್ಪು ತಲೆಯಲ್ಲಿ ಎಲ್ಲರೂ ತುರಿಕೆ ಎಲ್ಲ ಬಂದರೆ ಅದರಲ್ಲಿರೋ ಔಷಧೀಯ ಗುಣ ಅದನ್ನು ತೆಗೆದುಹಾಕುತ್ತೆ. ಇದರಲ್ಲಿರೋ ಎಲ್ಲ ಹೆರ್ಬ್ಸೂ ಯೂಸ್ಫುಲ್ಲೇ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಅದರಲ್ಲಿರೋ ರಸ ಎಲ್ಲನೂ ಇಳ್ಕೊಳ್ಳೋ ಥರ ಚೆನ್ನಾಗಿ ಕುದಿಸಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾಗ್ಲಿಕ್ಕೆ ಬಿಟ್ಟ ಮೇಲೆ ಫಿಲ್ಟ್ರ್ ಮಾಡಿ ಒಂದು ಬಾಟಲಿಗೆ ಹಾಕಿಟ್ಕೊಂಡ್ರೆ 5-6 ತಿಂಗಳು ಏನೂ ಆಗೋಲ್ಲ. ಫ್ರೆಶ್ಶಾಗಿ ಬೇಕಿದ್ರೆ ಮನೆಯಿಂದನೇ ಎಲ್ಲ ಸಿಗೋ ಆಗಿದ್ರೆ ಫ್ರೆಶ್ಶಾಗಿನೂ ಅವತ್ತಿಗೆ ಎಷ್ಟು ಬೇಕು ಅಷ್ಟನ್ನು ಮಾಡಿಕೊಂಡು ಯೂಸ್ ಮಾಡ್ಬೋದು. ಇದನ್ನು ತಲೆ ಬುಡಕ್ಕೆ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಮಸಾಜ್ ಮಾಡಿ 2-3 ಗಂಟೆ ಬಿಟ್ಬಿಟ್ಟು ತಲೆ ಸ್ನಾನ ಮಾಡಿ. ಕೂದಲು ತುಂಬ ಚೆನ್ನಾಗಿರುತ್ತೆ. ಶಾಂಪೂ ಯೂಸ್ ಮಾಡಬೇಡಿ, ಸೀಗೆ ಪುಡಿ ಏನಾದರೂ ಯೂಸ್ ಮಾಡಬೇಕು. 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಲೋ ಫ್ಲೇಮಲ್ಲಿ. ಹೈ ಫ್ಲೇಮಲ್ಲಿ ಯಾವತ್ತೂ ಕುದಿಸ್ಬೇಡಿ. ಹೈ ಫ್ಲೇಮಲ್ಲಿ ಎಣ್ಣೆ ಸೀದೋಗ್ಬಿಟ್ಟು ಅದರ ಕಂಟೆಂಟೆಲ್ಲ ನಾಶ ಆಗೋಗುತ್ತೆ, ಸ್ಪಾಯ್ಲ್ ಆಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಅದರಲ್ಲಿರೋ ಅಂಶ ಎಲ್ಲ ಎಣ್ಣೆ ಒಳಗಡೆ ಇಳ್ಕೋಬೇಕು. ಆ ಥರ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಬಾಯ್ಲ್ ಮಾಡಿದರೆ ಸಾಕು. ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಒಂದು ಬಾಟ್ಲಲ್ಲಿ ಇಟ್ಕೊಂಡು ಚೆನ್ನಾಗಿ ಹಚ್ಕೊಳ್ಳಿ, ಎಂಜಾಯ್ ಮಾಡಿ. ಈ ಎಲ್ಲ ಥರದ ಎಲೆಗಳು ಹಾಕ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಒಂದೊಂದೇ ಎಲೆಗಳನ್ನು ಹಾಕ್ಕೊಂಡು ಕೂಡ ಎಣ್ಣೆ ಮಾಡ್ಕೊಂಡು ಹಚ್ಕೋಬೋದು. ಕೆಮಿಕಲ್ ಫ್ರೀ ಇದು. ದುಡ್ಡು ಖರ್ಚು ಮಾಡಿಕೊಂಡು ಕೆಮಿಕಲ್ ಇರೋ ಆಯಿಲ್ ತರೋದಕ್ಕಿಂತ ಮನೇಲೇ ನೀವೇ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ. ಹಾಯ್ ಅನಿಸುತ್ತೆ, ನಿದ್ದೆನೂ ಬರುತ್ತೆ ಈ ಎಣ್ಣೆ ಹಚ್ಕೊಂಡ್ರೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಎಲೆಗಳದ್ದು ಫ್ಲೇವರು ಇದರಲ್ಲಿ ಬಿಟ್ಕೊಂಡಿದೆ. ವಾರಕ್ಕೊಂದು 2 ಸಲನಾದರೂ ಇದನ್ನು ಹಚ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.